ಹರೇ ಕೃಷ್ಣ ಮಾತಾಜಿ ಸಣ್ಣ ಪ್ರಭುಸ್ ಕೇಳಿಸ್ತಾ ಇದ್ದ? ಹರೇ ಕೃಷ್ಣ ಪ್ರಭುಜಿ, ಕೇಳಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಮಾತಾಜಿ. ಶುರು ಮಾಡೋಣ. ನಮಃ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮೀತಿ ನಾಮಿನೆ ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಕೃಷ್ಣ ಚಂದ್ರ की जय, श्री श्री कृष्ण बलराम की जय, श्री श्री निताई गौरंग की जय, श्रीनिवास गोविंद की जय, प्रहलाद नरसिम्हदेव की जय, शील प्रभुपाद की जय, समवेद भक्तवृंद की जय. ಸೊ ಲಾಸ್ಟ್ ಟೈಮ್ ನಾವು ಓದಿರೋದು ಅಧ್ಯಾಯ ಸತ್ಯ ಮತ್ತು ಸೌಂದರ್ಯ. ಸೊ ಅದು ಲಾಸ್ಟ್ ಟೈಮ್ ನಾವು ಓದಿದ್ದೀವಿ. ಸತ್ಯದ ಬಗ್ಗೆ, ಸೌಂದರ್ಯದ ಬಗ್ಗೆ. ಸೊ ಒಬ್ಬಳು ಆಮೇಲೆ ಒಬ್ಬ ಹುಡುಗಿ. ಸೊ ಅವನಿಗೆ ಸತ್ಯವನ್ನು ಅಂದ್ರೆ ಆ ಲೌಕಿಕ ಸೌಂದರ್ಯವನ್ನು ಒಂದು ಮಡಿಕೆಯಲ್ಲಿ ತೋರಿಸಿದ್ರು. ಒಂದು ಕತೆ ನಾವು ಓದಿದ್ವಿ ಅದು. ಸೊ ಅದು ಸಾರಾಂಶ ಏನಪ್ಪಾ ಅಂದ್ರೆ, ಲೌಕಿಕ ಸೌಂದರ್ಯದಿಂದ ಆಕರ್ಷಿತರಾದ ಮನುಷ್ಯರಿಗೆ ಸೊ ಆಕೆ ಯಾವ ರೀತಿಯಾಗಿ ಆ ಭಗವಂತನನು ಆ ನಮ್ಮ ಈ ಲೌಕಿಕ ಸೌಂದರ್ಯದ ಬಗ್ಗೆ ನಾವು ಯಾರಾದ್ರೂ ಆಕರ್ಷಿತರಾಗ್ತಾರೋ ಅಂತವರಿಗೆ ಸೊ ಇದು ಒಂದು ಉದಾಹರಣೆ. ಸೊ ಒಬ್ಬಳು ಅವನಿಗೆ ತೋರಿಸ್ತಾಳೆ ಈ ಲೌಕಿಕ ಸೌಂದರ್ಯ ಏನು ಅಂತ. ಸೊ ಅದು ನಾವು ಹಿಂದಿನ ವಾರದಲ್ಲಿ ನಾವು ಓದಿದ್ವಿ. ಅದು ಆ ಮಿಥ್ಯಾ ಲೌಕಿಕ ಸೌಂದರ್ಯದಿಂದ ಆಕರ್ಷಿತರಾದ ನಮ್ಮಲ್ಲಿ ಪ್ರತಿಯೊಬ್ಬ ಸ್ಥಿತಿಯು ಹೇಗೆ ಮನುಷ್ಯನು ಸ್ಥಿತಿಯಾಗೆ ಇದೆ. ಸೊ ಮೇಲಿನ ಪ್ರಸಂಗದಲ್ಲಿ ಬರುವ ತರುಣಿಯು ಅವಳ ಮನಸ್ಸಿನ ಕಾಮನೆಗಳಿಗೆ ಅನುಸಾರವಾಗಿ ಅತ್ಯಂತ ಸುಂದರವಾದ ಲೌಕಿಕ ದೇಹವನ್ನು ಹೊಂದಿದ್ದಳು. ಸೊ ಈ ಲೌಕಿಕ ದೇಹ ಪ್ರಾಪಂಚಿಕ ಆಧುನಿಕ ಯುಗದಲ್ಲಿ ಬಂದಿರುವ ಇದೆಲ್ಲ ಲೌಕಿಕ ಸೌಂದರ್ಯ ಜಸ್ಟ್ ಅವಳು ಒಂದು ಮಡಿಕೆಯಲ್ಲಿ, ಅಂದ್ರೆ ಈ ಲೌಕಿಕ ದೇಹ ಮತ್ತು ಮನಸ್ಸುಗಳಿಗಿಂತ ಭಿನ್ನವಾದದ್ದು ಅವಳು. ಸೊ ಅದರಿಂದ ಅದೆಲ್ಲ ಅವಳು ತೋರಿಸಿದ್ರು ಒಂದು ಮಡಿಕೆಯಲ್ಲಿ, ನನ್ನ ಸೌಂದರ್ಯ ಅದರಲ್ಲಿ ಇದೆ ನೋಡಿ ಅಂತ. ಸೊ ಅದೆಲ್ಲ ನೋಡಿ ಅವನಿಗೆ ಅಸಹಾಯ ಆಗುತ್ತೆ. ಅವ್ರಿಗೂ ಸಹಿಸ್ಕೊಳಕ್ಕೆ ಆಗಲ್ಲ. ತುಂಬಾ ಇಂಥ ಸೌಂದರ್ಯಕ್ಕೋಸ್ಕರ ನಾನು ಆಕರ್ಷಿತನಾಗ್ತಾ ಇದ್ದೀನಿ ಅಂತ. ಸೊ ಬೇಸಿಕ್ಲಿ ಏನಪ್ಪಾ ಅಂದ್ರೆ ಈ ಮಿಥ್ಯಾ ಲೌಕಿಕ ಸೌಂದರ್ಯ, ಸೊ ಇದೆಲ್ಲ ಏನು ರಕ್ತ, ಆಮೇಲೆ ಮೂಳೆ ಇದರದಿಂದ ತಯಾರು ಆಗಿರುವ ಒಂದು ಸೌಂದರ್ಯ ಅಂತ. ಸೊ ಇದೆಲ್ಲ ಹೋದ್ಮೇಲೆ ಸೊ ಪ್ರಭುಪಾದರು ಮತ್ತೆ ಒಂದು, ಯಾಕಂದ್ರೆ ನಾನು ಶೇರ್ ಮಾಡಕ್ ಆಗ್ತಾ ಇಲ್ಲ, ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಸೊ ಅದರಿಂದ ನಾನೇ ಓದ್ತಾ ಇದ್ದೀನಿ. ಆದರೆ ಪ್ರಾಪಂಚಿಕರಾದ ಬುದ್ಧಿಜೀವಿಗಳು ಹಾಗೂ ಸೌಂದರ್ಯ ಪ್ರೇಮಿಗಳು ಹಾಗೂ ಸೌಂದರ್ಯ ಪ್ರೇಮಿಗಳು ಸಾಪೇಕ್ಷ ಸತ್ಯದ ಬಾಹ್ಯ ಸೌಂದರ್ಯ ಮತ್ತು ಆಕರ್ಷಣೆಯಿಂದ ಮರುಗಳಾಗಿರುತ್ತಾರೆ. ಸೊ ಪ್ರಾಪಂಚಿಕ ಸೌಂದರ್ಯ ಹಾಗೂ ಸೌಂದರ್ಯದ ಪ್ರೇಮಿಗಳು ಅಂದ್ರೆ ಸಾಪೇಕ್ಷ ಸತ್ಯದ ಅಂದ್ರೆ ಬಾಹ್ಯ ಸೌಂದರ್ಯ ಮತ್ತು ಆಕರ್ಷಣೆಯಿಂದ ಮರುಗಳಾಗಿರುತ್ತಾರೆ. ಆದರೆ ಏಕಕಾಲದಲ್ಲಿ ಸತ್ಯವೂ ಸೌಂದರ್ಯವೂ ಆಗಿರುವ ಆಧ್ಯಾತ್ಮಿಕ ಕಿಡಿಯನ್ನು ಅವರು ಅರಿತಿಲ್ಲ.
ಯಾಕಂದ್ರೆ ನಮಗೆ ನಿಜವಾದ ಸತ್ಯ ಏನು ಅನ್ನೋದು ತಿಳುವಳಿಕೆ ಇಲ್ಲ. ಸೊ ಅದಕ್ಕೆ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ಸತ್ಯದ ಸೌಂದರ್ಯ ಆಗಿರುವ ಏನು ಆ ಸತ್ಯದ ಸೌಂದರ್ಯ? ಆಧ್ಯಾತ್ಮಿಕ ಕಿಡಿ. ಆಧ್ಯಾತ್ಮಿಕ ಕಿಡಿ ಅಂದ್ರೆ ಈ ದೇಹದಲ್ಲಿ ಇರುವ ಒಂದು ಆತ್ಮದ ಬಗ್ಗೆ ಯಾರಿಗೂ ಅರಿವಿಲ್ಲ, ಅರಿತಿಲ್ಲ. ಸೊ ಈ ಆಧ್ಯಾತ್ಮಿಕ ಕಿಡಿ ಎಷ್ಟು ಸುಂದರವಾಗಿದೆ ಎಂದರೆ, ಸುಂದರವೆಂದು ಕರೆಯುವ ಮಲ ವಾಮನಗಳಿಂದ ತುಂಬಿದ ದೇಹವನ್ನು ಅದು ತೊರೆದ ಮೇಲೆ ದುಬಾರಿ ಒಡವೆ ವಸ್ತ್ರಗಳಿಂದ ಅಲಂಕರಿಸಿದರೂ ಯಾರು ದೇಹವನ್ನು ಮುಟ್ಟಲು ಬಯಸುವುದಿಲ್ಲ. ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ದೇಹಕ್ಕೆ ಆತ್ಮಕ್ಕೆ ವ್ಯತ್ಯಾಸ. ಯಾಕಂದ್ರೆ ಇವಾಗ ಈ ಆತ್ಮ ಅದಕ್ಕೆ ಬಾಹ್ಯ ಸೌಂದರ್ಯಕ್ಕೆ ಸೌಂದರ್ಯಕ್ಕೆ ಅದು ಆಕರ್ಷಣೆ ಕೊಡುವುದು ಯಾವಾಗ ಈ ಆಧ್ಯಾತ್ಮಿಕ ಕಿಡಿಯು ಎಷ್ಟುವರೆಗೂ ಇರುತ್ತೋ ಅಷ್ಟುವರೆಗೂ. ಇಲ್ಲ ಅಂದ್ರೆ ಅದು ಆಧ್ಯಾತ್ಮಿಕ ಕಿಡಿಯು ಎಷ್ಟು ಸುಂದರವಾಗಿದೆ ಅಂದರೆ, ಸುಂದರವೆಂದರೆ ಕರೆಯುವ ಈ ಬಾಹ್ಯ ಮಲ ವಾಮನೆಗಳಿಂದ ತುಂಬಿರುವ ದೇಹವನ್ನು ಅದು ತೊರೆದ ಮೇಲೆ, ಅಂದ್ರೆ ಆತ್ಮ ಬಿಟ್ಟೋದ ಮೇಲೆ ಏನಾಗುತ್ತೆ, ನಾವು ಈ ಲೌಕಿಕ ದೇಹ, ಈ ಲೌಕಿಕ ಸೌಂದರ್ಯ, ನಾವು ಎಷ್ಟೇ ವಸ್ತ್ರಗಳಿಂದ ಅಥವಾ ಆಭರಣಗಳಿಂದ ಅಥವಾ ಹೂಗಳಿಂದ ಎಷ್ಟೇ ಒಳ್ಳೆ ಬಟ್ಟೆಗಳಿಂದ ಅಲಂಕರಿಸಿದರೂ ಪ್ರಯೋಜನವಿಲ್ಲ ಅಂತ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವೆಲ್ಲರೂ ಮಿಥ್ಯಾ ಸಾಪೇಕ್ಷ ಸತ್ಯದ ಬೆನ್ನು ಹತ್ತಿದ್ದೇವೆ. ಸೊ ನೀವೆಲ್ಲ ತಿಳ್ಕೋಬಹುದು. ಸೊ ನಾವೆಲ್ಲ ಇದಕ್ಕೋಸ್ಕರನೇ ಬೆನ್ನು ಹತ್ತಿದ್ದೀವಿ. ಅಂದ್ರೆ ಹೋಗ್ತಾ ಇದೀವಿ, ಹಿಂದೆ ಹೋಗ್ತಾ ಇದೀವಿ. ಸೊ ಇದು ವಾಸ್ತವ ಸತ್ಯಕ್ಕೆ ಅನುರೂಪವಾಗಿಲ್ಲ. ಆಕ್ಚುಲಿ ವಾಸ್ತವ ಸತ್ಯ ಏನು, ನಾವು ಅದು ನೋಡ್ಬೇಕು. ವಾಸ್ತವಿಕ ಸತ್ಯವಾದರೂ ಚಿರಸುಂದರವಾಗಿದೆ. ಅದು ಅನಂತ ಕಾಲದಿಂದಲೂ ತನ್ನ ಸೌಂದರ್ಯದ ಮಟ್ಟವನ್ನು ಹಾಗೆಯೇ ಉಳಿಸಿಕೊಂಡು ಬಂದಿದೆ. ವಾಸ್ತವಿಕ ಸತ್ಯ. ಇಲ್ಲಿ ಬೇಸಿಕಲಿ ಪ್ರಭುಪಾದರು ಹೇಳ್ತಾ ಇರೋದು ಆತ್ಮದ ಒಂದು ಸೌಂದರ್ಯ. ಯಾಕಂದ್ರೆ ಆಧ್ಯಾತ್ಮಿಕ ಕಿಡಿಯು ಅಂದ್ರೆ ಅದು ಅವಿನಾಶಿ, ಅದಕ್ಕೆ ಅದು ಶಾಶ್ವತವಾದದ್ದು. ಈ ಹೊರ ಚರ್ಮದ ಸೌಂದರ್ಯವನ್ನು, ತೀಕ್ಷ್ಣವಾದ ವಿರೇಚಕವನ್ನು ಸೇವಿಸಿ ಕೆಲವೇ ಗಂಟೆಗಳಲ್ಲಿ ನಾಶ ಮಾಡಬಹುದು. ಆದರೆ ಸತ್ಯದ ಸೌಂದರ್ಯವು ಅವಿನಾಶಿ, ಮತ್ತೆ ಸತ್ಯದ ಸೌಂದರ್ಯ ಅವಿನಾಶಿ ಮತ್ತು ನಿತ್ಯ ನೂತನ. ಸೊ ಅದು ಮೇನ್ ಇಂಪಾರ್ಟೆಂಟ್. ಸೊ ದುರ್ದೈವದಿಂದ ಲೌಕಿಕ ಕಲಾವಿದರು, ಬುದ್ಧಿಜೀವಿಗಳು ಸುಂದರವಾದ ಆಧ್ಯಾತ್ಮಿಕ ಕಿಡಿಯನ್ನು ಅರಿತಿಲ್ಲ. ಸೊ ನಮ್ಮ ಯಾರಿಗೂ ಇದರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ. ಏನದು? ಆತ್ಮಕ್ಕೆ ಮತ್ತು ದೇಹಕ್ಕೆ. ಯಾವ ದುರ್ದೈವದಿಂದ ಪ್ರಭುಪಾದರು ಹೇಳ್ತಾರೆ, ಲೌಕಿಕ ಕಲಾವಿದರು, ಬುದ್ಧಿಜೀವಿಗಳು ಈ ಸುಂದರವಾದ ಅಂದ್ರೆ ಆತ್ಮದ ಬಗ್ಗೆ, ದೇಹದಲ್ಲಿರುವ ಒಂದು ಆಧ್ಯಾತ್ಮಿಕ ಕಿಡಿಯನ್ನು ಯಾರಿಗೂ ತಿಳುವಳಿಕೆ ಇಲ್ಲ. ಸೊ ಈ ಆಧ್ಯಾತ್ಮಿಕ ಕಿಡಿಗಳ ಮೂಲ ಅಖರವಾದ ಪೂರ್ಣಾಗ್ನಿಯನ್ನು ಅವರು ಅರಿತಿಲ್ಲ. ಯಾರಿಗೂ ಗೊತ್ತಿಲ್ಲ, ನಮ್ಗೆ ಅವಗಾಹನನೇ ಇಲ್ಲ. ಸೊ ನಮ್ಗೆ ತಿಳುವಳಿಕೆ ಇಲ್ಲ. ಅಲ್ಲದೆ ಅವರು ಕಿಡಿಗಳು ಅಗ್ನಿಗೂ ಇರುವ ಸಂಬಂಧವನ್ನು ಅರಿತಿಲ್ಲ. ಸೊ ಅದೇ ಈ ದಿವ್ಯ ಲೀಲೆಗಳ ರೂಪವನ್ನು ಧರಿಸುತ್ತದೆ. ಸೊ ಸರ್ವಶಕ್ತನ ಅನುಗ್ರಹದಿಂದ ಈ ಲೀಲೆಗಳನ್ನು ಇಲ್ಲಿ ಪ್ರದರ್ಶಿಸಿದಾಗ ತಮ್ಮ ಇಂದ್ರಿಯಗಳಿಂದ ಆಚೆಗೆ ನೋಡಲಾಗದ ಮೂಢರು ಸತ್ಯ ಮತ್ತು ಸೌಂದರ್ಯಗಳ ಈ ಲೀಲೆಗಳ ಮೇಲೆ ವಿವರಿಸಿದ ಮಲ ವಾಮನಗಳ ಪ್ರಕಟ ರೂಪಗಳೆಂದು ಭ್ರಮಿಸುತ್ತಾರೆ.
ಹೀಗೆ ಹತಾಶರಾದ ಅವರು ಸತ್ಯ ಮತ್ತು ಸೌಂದರ್ಯವನ್ನು ಏಕಕಾಲದಲ್ಲಿ ಅಳವಡಿಸುವುದು ಹೇಗೆ ಎಂದು ಕೇಳುತ್ತಾರೆ. ಸೊ ಇದು ಪ್ರಭುಪಾದರು ಮತ್ತೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪೂರ್ಣ ಆಧ್ಯಾತ್ಮಿಕ ಸ್ವರೂಪವೇ ಸಮಸ್ತವನ್ನು ಆಕರ್ಷಿಸುವ ಈ ಸುಂದರ ಪುರುಷ ಎಂದು ಪ್ರಾಪಂಚಿಕರು ಅರಿತಿಲ್ಲ. ಯಾಕಂದ್ರೆ ನಮ್ಮ ನಿಜವಾದ ಸ್ವರೂಪ ಆತ್ಮದ ಒಂದು ಸ್ವರೂಪ. ಸೊ ಇದೆಲ್ಲ ಏನು ಆತ್ಮ ಇರುವುದರಿಂದ ನಾವು ಆಕರ್ಷಿತರಾಗ್ತಾ ಇದ್ದೀವಿ. ಆತ್ಮ ಇಲ್ಲದೆ ಅದು ಸುಮ್ಮನೆ ಜಡ. ಸೊ ಏನು ಪ್ರಯೋಜನ ಇಲ್ಲ. ಸೊ ಆ ಆತ್ಮ ಇರುವವರೆಗೂ ಅವನೇ ಸಮಸ್ತ ವಸ್ತುಗಳ ಪರಮ ವಸ್ತು, ಮೂಲ ಆಕಾರ, ಆದಿಮೂಲ ಎಂದು ಅವರು ಅರಿತಿಲ್ಲ. ಸೂಕ್ಷ್ಮಾತಿ ಸೂಕ್ಷ್ಮವಾದ ಆಧ್ಯಾತ್ಮಿಕ ಕಿಡಿಗಳು ಅಂದ್ರೆ ಆತ್ಮ ಏನು, ಆತ್ಮದ ಒಂದು ಪ್ರಮಾಣ, ಒಂದು ಗಾತ್ರ ಅವರು ಭಗವದ್ಗೀತದಲ್ಲಿ ಹೇಳಿದೆ. ಒಂದು ಕೂದಲು ತುದಿಯನ್ನು 10,000 ಭಾಗಗಳನ್ನು ಕಟ್ ಮಾಡಿದ್ರೆ ಕತ್ತರಿಸಿದ್ರೆ ಅದೊಂದು ಭಾಗ ಆತ್ಮದ ಪ್ರಮಾಣ, ಆತ್ಮದ ಒಂದು ಗಾತ್ರ. ಸೊ ಸೂಕ್ಷ್ಮ ಆಧ್ಯಾತ್ಮಿಕ ಕಿಡಿಗಳು ಪೂರ್ಣ ಚೇತನದ ವಿಭಿನ್ನ ಅಂಶಗಳಾಗಿವೆ. ಸೊ ಸೌಂದರ್ಯ ಮತ್ತು ನಿತ್ಯತೆಯಲ್ಲಿ ಗುಣದ ದೃಷ್ಟಿಯಿಂದ ಅವು ಏಕವಾಗಿದೆ. ಒಂದೇ ಒಂದು ವ್ಯತ್ಯಾಸವೆಂದರೆ ಪೂರ್ಣವು ಸದಾ ಪೂರ್ಣವೇ, ವಿಭಿನ್ನ ಅಂಶಗಳು ಸದಾ ವಿಭಿನ್ನಾಂಶಗಳೇ ಆಗಿರುತ್ತವೆ. ಸೊ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪೂರ್ಣವು ಸೊ ಭಗವಂತನಿಗೆ ಆಮೇಲೆ ವಿಭಿನ್ನ ಅಂಶಗಳಿಗೆ ವ್ಯತ್ಯಾಸ. ಯಾಕಂದ್ರೆ ಪೂರ್ಣವು ಪೂರ್ಣವೇ, ವಿಭಿನ್ನ ಅಂಶಗಳು ಸದಾ ವಿಭಿನ್ನ ಅಂಶಗಳೇ. ಆದ್ರೆ ಅವೆರಡು ಅತ್ಯಂತಿಕ ಸತ್ಯ, ನಿಜವಾದ ಸತ್ಯ. ಅತ್ಯಂತಿಕ ಸೌಂದರ್ಯ, ಅತ್ಯಂತಿಕ ಜ್ಞಾನ, ಅತ್ಯಂತಿಕ ಶಕ್ತಿ, ಅತ್ಯಂತಿಕ ವೈರಾಗ್ಯ, ಅತ್ಯಂತಿಕ ಐಶ್ವರ್ಯಗಳಿರುತ್ತವೆ. ಸೊ ಅದು ಪೂರ್ಣ ಆಗಿರುವ ಸತ್ಯ. ವಿಭಿನ್ನ ಅಂಶಗಳು ಅಲ್ಪ ಪ್ರಮಾಣದಲ್ಲಿ ನಮ್ಮಲ್ಲಿ ಈ ಗುಣಗಳೆಲ್ಲ ಇರ್ತವೆ, ಅಲ್ಪ ಪ್ರಮಾಣ, ಅತ್ಯಂತಿಕವಾಗಿ ಇರುವುದಿಲ್ಲ. ಸೊ ಅಲ್ಪ ಪ್ರಮಾಣದಲ್ಲಿ. ಸೊ ಅದೇ ವ್ಯತ್ಯಾಸ ನಮಗೂ ಭಗವಂತನಿಗೂ. ಸೊ ಅದಕ್ಕೆ ಪ್ರಾಪಂಚಿಕನಾದ ಮಹಾಕವಿ ಅಥವಾ ಬುದ್ಧಿಜೀವಿಯಾಗಲಿ ಬರೆದ ಯಾವುದೇ ಸಾಹಿತ್ಯ ಅತ್ಯಂತಿಕ ಸತ್ಯ ಮತ್ತು ಸೌಂದರ್ಯವನ್ನು ವರ್ಣಿಸದಿದ್ದರೆ ಅದು ಸಾಪೇಕ್ಷ ಸತ್ಯದ ಮಲವಾಮನಗಳ ರಾಶಿಗೆ ಸಮಾನವಾದದು. ಸೊ ಆ ವ್ಯತ್ಯಾಸ ನಮಗೆ ಗೊತ್ತಿಲ್ಲ ಅಂದ್ರೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಬಾಹ್ಯ ಸೌಂದರ್ಯದ ಒಂದು ಪ್ರಭುಪಾದರು ಸಾಪೇಕ್ಷ ಸತ್ಯದ ಮಲ ಮತ್ತು ವಾಮನಗಳ ರಾಶಿಗೆ ಸಮಾನವಾದದ್ದು. ಸೊ ಪರಮ ಪ್ರಭುವಿನ ಅತ್ಯಂತಿಕ ಸತ್ಯ ಮತ್ತು ಸೌಂದರ್ಯವನ್ನು ವರ್ಣಿಸುವ ಸಾಹಿತ್ಯವೇ ನಿಜವಾದ ಸತ್ಯ. ಪರಮ ಪ್ರಭುವಿನ ಅತ್ಯಂತಿಕ ಸತ್ಯ ಮತ್ತು ಸೌಂದರ್ಯವನ್ನು ವರ್ಣಿಸುವ ಸಾಹಿತ್ಯವೇ ನಿಜವಾದ ಸಾಹಿತ್ಯ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಇದು ಇವತ್ತು. ಮತ್ತೆ ಇನ್ನೊಂದು ಸುಪ್ತ ಜಿಜ್ಞಾಸೆ. ಸಾಮಾನ್ಯವಾಗಿ ಜನಸಾಮಾನ್ಯರು ಹಿಂಸೆ ಮತ್ತು ಮೃತ್ಯು ಭಯಗಳಿಗೆ ಒಳಗಾಗಿದ್ದಾರೆ. ಸೊ ಸಾವು ಮತ್ತು ಸಾಯುವಿಕೆಯ ಬಗೆಗಿನ ನಮ್ಮ ಕಲ್ಪನೆಯು ತೋರಿಕೆಯಾಗಿದೆ. ಸೊ ಮನುಷ್ಯನು ಜೀವನದಲ್ಲಿ ಪೂರ್ಣ ಚೈತನ್ಯದಲ್ಲಿ ಇರುವಾಗ ತಾನು ಮುಂದೆ ಎದುರಿಸಬೇಕಾದ ಮರಣವೆಂಬ ನಗ್ನ ಸತ್ಯವನ್ನು ಮರೆತು ಬಿಡುತ್ತಾನೆ. ಸೊ ಎಂದು ಶ್ರೀಲ ಪ್ರಭುಪಾದರು ಹೇಳ್ತಾರೆ. ನಾವು ನಮ್ಮ ಮರಣಗಳನ್ನು ಪರಿಣಾಮಕಾರಿಯಾಗಿ ಎದುರಿಸುವುದು ಹೇಗೆ, ಇದನ್ನು ಕುರಿತು ಈ ಪ್ರಬಂಧ ಬ್ಯಾಕ್ ಟು ಗಾಡೆಡ್ ಎಂಬ ವೃತ್ತ ಪತ್ರಿಕೆಯ ಮಾದರಿಯಲ್ಲಿದ್ದ ಪಾಕ್ಷಿಕದಲ್ಲಿ ಮೊದಲ ಬಾರಿಗೆ
ಪ್ರಕಟವಾಯಿತು. ಸೊ ಇದರಲ್ಲಿ ಶ್ರೀಮದ್ ಭಾಗವತ ಪ್ರಾಚೀನ ಉಪದೇಶಗಳು ಈ ಪ್ರಶ್ನೆಗೆ ವಾಸ್ತವಿಕವಾಗಿ ಉತ್ತರವನ್ನು ಹೇಗೆ ನೀಡುತ್ತವೆ ಎಂದು ಶ್ರೀಲ ಪ್ರಭುಪಾದರು ವಿವರಣೆ ಮಾಡ್ತಾ ಇದ್ದಾರೆ. ಸೊ ಇದು ಇನ್ನೊಂದು ಅಧ್ಯಾಯ. ಸೊ ಇಲ್ಲಿ ಬೇಸಿಕ್ಲಿ ಏನಪ್ಪಾ ಅಂದ್ರೆ ನಮ್ಮ ಜೀವನ ಲೌಕಿಕ ಅಸ್ತಿತ್ವದ ಭಯದಿಂದ ತುಂಬಿಕೊಂಡಿದೆ. ನಮ್ಮ ಜೀವನ ಲೌಕಿಕ ಅಸ್ತಿತ್ವವು ಹೇಗಿದೆ ಅಂದ್ರೆ ಭಯದಿಂದ ಕೂಡಿದೆ. ಸೊ ನಮ್ಮ ಪ್ರಸ್ತುತ ಸ್ಥಿತಿಯು ಲೌಕಿಕ ಅಸ್ತಿತ್ವವು ಭಯದಿಂದ. ಸೊ ಈ ಲೌಕಿಕ ಅಸ್ತಿತ್ವದಲ್ಲಿ ಏನು 4 ಸಮಸ್ಯೆಗಳು. ಅವು ಏನು 4 ಸಮಸ್ಯೆಗಳು? ತಮ್ಮೆಲ್ಲರಿಗೂ ಗೊತ್ತು. ಆಹಾರ ಸಮಸ್ಯೆ, ಆಶ್ರಯ ಸಮಸ್ಯೆ, ಭಯಭೀತಿಯ ಸಮಸ್ಯೆ ಮತ್ತು ಮಿಲನ ಮೈಥುನದ ಸಮಸ್ಯೆ. ಸೊ ಬೇರೆ ಈ ಎಲ್ಲದಕ್ಕಿಂತ ಭಯದ ಸಮಸ್ಯೆಯು ನಮಗೆ ಹೆಚ್ಚು ತೊಂದರೆಯನ್ನು ಕೊಡುತ್ತೆ. ಸೊ ಅದೇ ಈ ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಸೊ ನಮ್ಮ ಭಯದ ಸಮಸ್ಯೆಯ ಬಗೆಗೆ ನಾವು ಯಾತಕ್ಕೋಸ್ಕರ ಈ ಭಯದ ಸಮಸ್ಯೆ? ಯಾಕಂದ್ರೆ ಶಾಸ್ತ್ರ ಹೇಳುತ್ತೆ, ನಾವು ಅಜ್ಞಾನಿಗಳಾಗಿರುವುದರಿಂದ ನಾವು ಯಾವಾಗಲೂ ಭಯದಲ್ಲಿ ಇರುತ್ತೇವೆ. ಯಾಕಂದ್ರೆ ನಿಜವಾದ ನಮ್ಗೆ ಜ್ಞಾನ ಗೊತ್ತಿಲ್ಲ. ಸೊ ಈ ಅಜ್ಞಾನದಿಂದ ಮಾತ್ರ ಭಯ ಇರುತ್ತೆ. ಈ ಅಜ್ಞಾನದಿಂದ ನಾವು ಹೊರಗಡೆ ಆಚೆ ಬಂದ್ರೆ ಭಯದಿಂದ, ಒಳ್ಳೆ ಜ್ಞಾನದಲ್ಲಿದ್ರೆ ಈ ಭಯದಿಂದ ನಾವು ಆಚೆ ಅಂದ್ರೆ ಹೊರಗಡೆ ಬರಬಹುದು. ಯಾಕಂದ್ರೆ ಇಡೀ ಲೌಕಿಕ ಅಸ್ತಿತ್ವವು ಭಯದಿಂದ ಕೂಡಿದೆ. ಆದುದರಿಂದ ನಮ್ಗೆ ಹೆದರಿಕೆ ಯಾವಾಗಲೂ ಮುಖ್ಯ ಸಮಸ್ಯೆ ಇದು ಭಯ. ಯಾಕಂದ್ರೆ ಭಗವಂತನ ಮಾಯಾ ಶಕ್ತಿಯೊಂದಿಗೆ ಸಹವಾಸ ಮಾಡುವುದರಿಂದ ಇದಕ್ಕೆ ಕಾರಣ. ಈ ಜೀವಿ, ಈ ಆತ್ಮ ಇದೆ ಅಲ್ವಾ? ಯಾಕಂದ್ರೆ ಭಗವಂತ ಇದು ಮಾಯಾಶಕ್ತಿ. ಸೊ ಆ ಮಾಯಾಶಕ್ತಿಯ ಸಹವಾಸದಿಂದ ಇದಕ್ಕೆ ಕಾರಣ. ಯಾಕಂದ್ರೆ ಭಯ, ಅಜ್ಞಾನ. ಸೊ ಈ ಮಾಯಾ ಅಥವಾ ಬಾಹ್ಯ ಶಕ್ತಿ ಅಂತ ಹೇಳ್ತೀವಿ ನಾವು. ಸೊ ಅದರಿಂದ ನಾವು ಆಚೆ ಬರಬೇಕು ಅಂದ್ರೆ ಭಗವಂತನನ್ನು ಕುರಿತು ನಾವು ಈ ಮಾಯಾ ಅಥವಾ ಬಾಹ್ಯ ಶಕ್ತಿಯಿಂದ ನಾವು ಆಚೆ ಬರಬೇಕು ಅಂದ್ರೆ ಈ ಭಗವಂತನನ್ನು ಕುರಿತು ಅಂದ್ರೆ ಪ್ರಭುಪಾದರು ಹೇಳ್ತಾರೆ ಒಂದು ಪ್ರವಚನದಲ್ಲಿ, ಭಗವಂತನ ಕುರಿತು ಶಬ್ದ, ಭಗವಂತನ ಒಂದು ನಾಮ, ಭಗವಂತನ ಬಗ್ಗೆ ಒಂದು ತಿಳುವಳಿಕೆ, ಭಗವದ್ಗೀತೆ, ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರಲ್ವಾ, ಈ 16 ಪದಗಳಿಂದ ಕೂಡಿರುವ ಭಗವಂತನ ಪವಿತ್ರ ಶಬ್ದ ಯಾವುದದು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶಾಸ್ತ್ರ ಏನ್ ಹೇಳುತ್ತೆ? ಇತಿ ಷೋಡಶಕಂ ನಾಂ ಕಲಿಕಲ್ಮಶನಾಶನಂ ಅಂತ. ಯಾಕಂದ್ರೆ ಈ ಶಬ್ದಗಳ ಪ್ರಯೋಜನವನ್ನು ಅಥವಾ ನಾವು ಪ್ರತಿ ದಿವಸ ಓದ್ತೀವಿ, ಪ್ರತಿ ದಿವಸ ಕೇಳ್ತೀವಿ, ಭಗವದ್ಗೀತಾ, ಭಾಗವತ, ಪುಣ್ಯ ಶ್ರವಣ ಕೀರ್ತನ, ಇದೆಲ್ಲ ಈ ಶಬ್ದಗಳ ಪ್ರಯೋಜನ ಪಡೆದುಕೊಳ್ಬೇಕು. ಆದ್ರಿಂದ ಅವಾಗ ಏನಾಗುತ್ತೆ, ಈ ಲೌಕಿಕ ಅಸ್ತಿತ್ವದ ಎಲ್ಲ ಭಯ ಅಥವಾ ಮಾಯದಿಂದ ನಾವು ಮುಕ್ತರಾಗ್ತೀವಿ. ಅದಕ್ಕೆ ಪ್ರತಿ ದಿವಸ ನಾವು ಓದಬೇಕು, ಪ್ರತಿ ದಿವಸ ನಾವು ಜಪ ಮಾಡ್ಬೇಕು, ಭಗವಂತನ ಬಗ್ಗೆ ಕೇಳಬೇಕು. ಸೊ ಇದರಿಂದ ಏನು, ನಾವು ಅವನಲ್ಲಿ ಶ್ರದ್ಧೆ ಇಡ್ಬೇಕು. ಯಾಕಂದ್ರೆ ಶಾಸ್ತ್ರ ಹೇಳಿದೆ, ಇತಿ ಷೋಡಶಕಂ ನಾಂ ಕಲಿಕಲ್ಮಶನಾಶನಂ ಚೇತೋದರ್ಪಣ ಮಾರ್ಜನಂ ಭವತ್ ಮಹಾಧಾವಾಗ್ನಿ ನಿರ್ವಾಪಣ. ಸೊ ಇವೆಲ್ಲ ಶಾಸ್ತ್ರಗಳಲ್ಲಿ ನಾವು ಪ್ರತಿ ದಿವಸ ಭಕ್ತರ ಸಹವಾಸದಲ್ಲಿ, ಸಂಘದಲ್ಲಿ, ಪ್ರವಚನಗಳಲ್ಲಿ, ಪುಸ್ತಕಗಳಲ್ಲಿ ಎಲ್ಲ ಓದ್ತೀವಿ. ನಾವು ಒಂದು ಶ್ರದ್ಧೆ ಇಡ್ಬೇಕು.
ಭಗವಂತನಲ್ಲಿ ಒಂದು ಶ್ರದ್ಧೆ ಇಟ್ರೆ ಭಯದಿಂದ. ನೀವು ನೋಡಿ ಭಗವದ್ಗೀತಾ, ಭಾಗವತ, ಭಗವಂತನ ನಾಮ ಜಪ ನೀವು ಓದಿ, ಜಪ ಮಾಡಿ. ಸೊ ಈ ಲೌಕಿಕ ಅಸ್ತಿತ್ವದಿಂದ ನಾವು ಮುಕ್ತರಾಗ್ತೀವಿ. ಪ್ರಾಕ್ಟಿಕಲ್ ಆಗಿ ಶ್ರದ್ಧೆ ಇಡಬೇಕು. ಯಾಕಂದ್ರೆ ಅದಕ್ಕೆ ಪ್ರಭುಪಾದರು ಈ ಶ್ರದ್ಧೆ ಅನ್ನೋದು ಯಾವ ರೀತಿ ಅಂದ್ರೆ, ನಮ್ಗೆ ಏನಾದ್ರು ಕೈಯೇ ಅಥವಾ ಕಾಲಿಂದನೋ ಏನೋ ಒಂದು ಕುರುಪು ಅದು ಉಟ್ಕೊಳ್ಳುತ್ತೆ. ಅವಾಗ ನಾವು ಏನಾಗ್ತೀವಿ, ಅದು ತುಂಬಾ ನೋವ್ತಾ ಇರುತ್ತೆ. ತುಂಬಾ ನೋವು, ಎಷ್ಟು ನೋವು ಅಂದ್ರೆ ಅದು ತಳ್ಕೊಳಕ್ಕೆ ಆಗಲ್ಲ. ಅವಾಗ ಏನ್ ಮಾಡ್ತೀವಿ, ಅದು ಗುಣ ಪಡಿಬೇಕು ಅಂದ್ರೆ, ಅದನ್ನ ವಾಸಿ ಮಾಡ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಡಾಕ್ಟರ್ ಹತ್ರ ಚಿಕಿತ್ಸೆ ಪಡಿಬೇಕು. ಅವಾಗ ಏನ್ ಮಾಡ್ತಾರೆ ಅವರು, ನಾವು ಡಾಕ್ಟರ್ ಹತ್ರ ಹೋದ ತಕ್ಷಣ, ಓ ಈ ಕುರುಪೆ ನನ್ ಗಾಯ ಆಗಿದೆ ಅಲ್ವಾ, ಇದರಿಂದ ಇದು ನನಗೆ ಗುಣ ಮಾಡ್ತಾರೆ ಅನ್ನೋ ಒಂದು ಶ್ರದ್ಧೆಯಿಂದ ನಾವು ಹೋಗ್ತೀವಿ ಡಾಕ್ಟರ್ ಹತ್ರ, ಆಸ್ಪತ್ರೆಗೆ. ಸೊ ಅದೇ ರೀತಿ ಅವಾಗೇನು ಅವ್ರು ಏನೇನೋ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಆ ಕುರುಪೆದಲ್ಲಿ ಇರುವ ಬಸ್ ಏನ್ ಹೇಳ್ತೀವಿ ಅದೆಲ್ಲ ಕಿತ್ತು ಅವರೆಲ್ಲ ತೆಗೆದು ಬಿಡ್ತಾರೆ. ಯಾಕಂದ್ರೆ ಆ ಶ್ರದ್ಧೆಯಿಂದ. ಸೊ ನಮ್ ಶ್ರದ್ಧೆ ಹಂಗಿರ್ಬೇಕು ಅಂತೆ ಭಗವಂತನ ಮೇಲೆ, ಗುರು ಮೇಲೆ. ಯಾಕಂದ್ರೆ ಯಾವಾಗ ನಾವು ಅವರಿಗೆ, ಭಗವಂತನಿಗೆ ಅಥವಾ ಗುರುವಿಗೆ ಅಥವಾ ಶಾಸ್ತ್ರಕ್ಕೆ ನಂಬ್ತೀವೋ, ಶರಣಾಗತರಾಗ್ತೀವೋ, ಸೊ ಅವಾಗ ಅವರು ನಮ್ಮ ಹಿತ ಚಿಂತಕರೆಂಬ ನಂಬಿಕೆ ಅವರಲ್ಲಿ ಇರಬೇಕು. ಅದಕ್ಕೆ ಪ್ರಭುಪಾದರು ಇನ್ನೊಂದು ಕಡೆ ಹೇಳ್ತಾರೆ, ಯಾರಾದ್ರೂ ಒಬ್ಬ ಮಿತ್ರ, ನಿಮಗೆ ಒಳ್ಳೆ ಮಿತ್ರ ಅಥವಾ ರಕ್ಷಕರು, ನಮ್ಗೆ ಏನಾದ್ರೂ ಕಷ್ಟ ಬಂದುವಾಗ, ನಾವು ಸಂಕಷ್ಟದಲ್ಲಿ ಕಷ್ಟದಲ್ಲಿ ಇರುವಾಗ ಹೇಗೆ ನಮ್ಗೆ ಭಗವಂತ ಸಹಾಯ ಮಾಡ್ತಾನೋ ಅದೇ ರೀತಿ ಯಾರಾದ್ರೂ ಸಹಾಯ ಮಾಡಿದ್ರೆ ನೀವೇನು ಅದೇ ರೀತಿ. ಯಾಕಂದ್ರೆ ಲೌಕಿಕದಲ್ಲಿ ಅಂದ್ರೆ ಈ ಆಧುನಿಕ ಜಗತ್ತಲ್ಲಿ ನಮ್ಗೆ ಯಾರೇ ಫ್ರೆಂಡ್ಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಇದೆಲ್ಲ ಕೆಲವು ಜಸ್ಟ್ ಲೌಕಿಕ ಜೀವನ ಅಷ್ಟೇ. ಬಟ್ ಭಗವಂತ ಇಲ್ಲಿ ಭರವಸೆ ಮಾಡ್ತಾ ಇದ್ದಾನೆ, ನನ್ನ ಮೇಲೆ ಶ್ರದ್ಧೆ ಇಡಿ, ನನ್ನ ಮೇಲೆ ನಂಬಿಕೆ ಇಡಿ ಅಂತ. ಯಾಕಂದ್ರೆ ನಮ್ಮಲ್ಲಿ ಇರುವ ಈ ಶ್ರದ್ಧೆಗಳು ಹೇಗಿದೆ ಅಂದ್ರೆ ನಾವೆಲ್ಲ ನಂಬೋದಿಲ್ಲ. ಭಗವಂತ ಸಂಪೂರ್ಣವಾಗಿ ಅವನು ಹೇಳ್ತಾನೆ, ಕೃಷ್ಣ 5ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕದಲ್ಲಿ ಹೇಳ್ತಾನೆ, ಗುರುದಂ ಸರ್ವಭೂತಾನ ನಾನೇ ಭೋಕ್ತಾರಾಮ್ ಯಜ್ಞ ತಪಸ್ಸಾಂ ಸರ್ವಲೋಕ ಮಹೇಶ್ವರಂ ಗುರುದಂ ಸರ್ವಭೂತಾನ ನಾತ್ವಾ ಮಾಂ ಶಾಂತಿ ಪೃಚ್ಛತೆ. ಈ ತರ ಅವನೇ ಒಬ್ಬ ಸ್ನೇಹಿತ. ಸೊ ಅವನು ತಲ್ಲಿ ಶ್ರದ್ಧೆ, ನಂಬಿಕೆ ಇಡ್ಬೇಕು. ಯಾಕಂದ್ರೆ ಆ ಅನುಭವ ಬರಬೇಕು ಅಂದ್ರೆ ಆ ಶ್ರದ್ಧೆ. ಅದಕ್ಕೆ ಪ್ರಭುಪಾದ ಹೇಳಿದ್ರಲ್ವಾ, ಉದಾಹರಣೆ, ನಾವು ಡಾಕ್ಟರ್ ಹತ್ರ ನಮ್ಗೆ ಏನಾದ್ರು ಕುರುಪು ಬಂದ್ರೆ ನಾವು ಹೇಗೆ, ಸೊ ಈ ಭಗವಂತನ ಒಂದು ಸಂಪೂರ್ಣ ಹೊಂದಿದ್ದಾನೆ ಮತ್ತು ನಮ್ಮನ್ನು ಅವನು ಪರಿಶುದ್ಧಗೊಳಿಸ್ತಾನೆ. ಸೊ ಈ ಅನುಭವದ ಮೂಲಕ ನಮ್ಮನ್ನು ಅವನು ಕರೆದುಕೊಂಡು ಹೋಗ್ತಾನೆ. ಸೊ ಎನ್ನುವ ಶ್ರದ್ಧೆ ನಮಗೆ ಇರಬೇಕು. ಸೊ ಇದನ್ನೇ ಆಧ್ಯಾತ್ಮಿಕ ಆನಂದ ಅಂತ ಹೇಳ್ತೇವೆ. ಯಾಕಂದ್ರೆ ಲೌಕಿಕ ಲೋಕದಲ್ಲಿ ನಾವು ಸುಖವಾಗಿರುವುದನ್ನು ನಾವು ನೋಡಿದ್ದೀವಿ. ಯಾಕಂದ್ರೆ ಅದೆಲ್ಲ ಸುಖಿ, ಇದು ಪ್ರಕೃತಿ ಒಂದು ಸ್ವಭಾವ. ಯಾಕಂದ್ರೆ ಈ ಭಗವಂತನೇ ಹೇಳ್ತಾನೆ ಮಮ ಮಾಯ ದುರತ್ಯಯ ಅಂತ. ಸೊ ಯಾಕಂದ್ರೆ ಇಲ್ಲಿ ನಾವು ಆನಂದ ಪಡೆಯೋದು ತುಂಬಾ ಕಷ್ಟ. ಯಾಕಂದ್ರೆ ಪ್ರಕೃತಿ ನಿಯಮದ ಒಂದು ಅದು ಗುಣನೇ ಹಾಗೆ. ಸೊ ಹಾಗೆ ಸೊ ನಾವು ಲೌಕಿಕ ಅದು ಆಧ್ಯಾತ್ಮಿಕ ಆನಂದ ಅಂದ್ರೆ ಏನು? ಸೊ ಆಧ್ಯಾತ್ಮಿಕ ಆನಂದನೇ ಬೇರೆ, ಲೌಕಿಕ ಆನಂದನೇ ಬೇರೆ. ಲೌಕಿಕ ಆನಂದ ಏನ್ ಗೊತ್ತಾ, ಬೇರೆಯವರು ಲೈಕ್ ಉದಾಹರಣೆಗೆ ಪ್ರಭುಪಾದರು ಹೇಳ್ತಾರೆ, ವೈಷ್ಣವ ಭಕ್ತರು ಏನಪ್ಪಾ
ಸುಖ ದುಃಖಿ, ಆದ್ರೆ ಅಭಕ್ತರು ಪರಸುಖ ದುಃಖಿ. ಯಾಕಂದ್ರೆ ಬೇರೆಯವ್ರು ಯಾರಾದ್ರೂ ಸಂತೋಷವಾಗಿದ್ರೆ ನಮ್ಗೂ ದುಃಖ ಆಗುತ್ತೆ. ಸೊ ಆದ್ರೆ ಭಕ್ತರು ಅಥವಾ ಜ್ಞಾನದಲ್ಲಿ ಇರುವವರು ಬೇರೆಯವರು ಸಂತೋಷದಿದ್ರೆ ನಾವು ಸಂತೋಷ. ಅದು ಯಾಕಂದ್ರೆ ಬೇರೆಯವರು ಕಷ್ಟದಲ್ಲಿದ್ರೆ ನಾವು ಅಸುಖಿಯಾಗಿ ಇರಬೇಕು, ನಾವು ಆನಂದದಿಂದ ಇರಬಾರ್ದು. ಅದು ವ್ಯತ್ಯಾಸ. ಸೊ ಇದು ಲೌಕಿಕ ಆನಂದ. ಆದ್ರೆ ಆಧ್ಯಾತ್ಮಿಕ ಆನಂದ ಅಂದ್ರೆ ಏನು? ಯಾರು ಕೃಷ್ಣನನ್ನು ಅನ್ವಯಿಸುವವರು ಅವರು ಸುಖ ಸಂತೋಷದಿಂದ ಇರುತ್ತಾರೋ ಎಂದು ಅರ್ಥ. ಭಕ್ತನು ಸುಖವಾಗಿದ್ದರೆ ವ್ಯಕ್ತಿಯು ಆನಂದದಿಂದ ಇರ್ತಾನೆ, ಅದು ಆಧ್ಯಾತ್ಮಿಕ ಆನಂದ. ಆದ್ರೆ ಈ ಲೋಕದಲ್ಲಿ ಏನು ಬೇರೆ ಬೇರೆ ತರ ಇರುತ್ತೆ. ಯಾಕಂದ್ರೆ ಅಸೂಯೆ ಜಾಸ್ತಿ, ಅದರಿಂದಾನೇ ನಮ್ಗೆ ಆನಂದ ಇರುವುದಿಲ್ಲ. ಸೊ ಆಧ್ಯಾತ್ಮಿಕ ಆನಂದ ಮತ್ತು ಲೌಕಿಕ ಆನಂದ ನಡುವೆ ಇರುವ ವ್ಯತ್ಯಾಸ ಅದೇ. ಇದು ನಾವು ಅರ್ಥ ಮಾಡ್ಕೋಬೇಕು. ಲೌಕಿಕ ಸುಖವೆಂದರೆ ನೀವು ಸುಖವಾಗಿದ್ದರೆ ನಾನು ಅಸುಖಿ, ನೀವು ಅಸುಖ ಇದ್ದರೆ ನಾನು ಸುಖಿ. ಇದು ಲೌಕಿಕ ಆನಂದ. ಆಧ್ಯಾತ್ಮಿಕ ಆನಂದರೆ ನಿಮ್ಮ ಸುಖ ಸಂತೋಷ ನೋಡಿ ನಾನು ಸುಖ ಸಂತೋಷ ಪಡ್ತೀನಿ ಎಂದು ಅರ್ಥ. ಸೊ ಆಧ್ಯಾತ್ಮಿಕ ಲೋಕದಲ್ಲಿ ಸಂಕಷ್ಟ ಎನ್ನುವುದಿಲ್ಲ. ಯಾಕಂದ್ರೆ ಬೇರೆ ಭಕ್ತರ ಸುಖ ಸಂತೋಷ ನೋಡುವುದಿಂದಲೇ ಒಬ್ಬ ಭಕ್ತನು ಸುಖವಾಗಿ ಅನುಭವಿಸುತ್ತಾನೆ. ಸೊ ಇದು ಅದರಿಂದ ನಾವು ಭಗವಂತನ ಬಗ್ಗೆ ಅಥವಾ ಭಗವದ್ಗೀತಾ, ಭಾಗವತ ಅಥವಾ ಕಥೆ, ಭಗವಂತನ ಭಕ್ತರ ಸಂಘ ನಾವು ಕೇಳುವಾಗ ನಮ್ಮಲ್ಲಿ ಬರುವ ಒಂದೇ ಒಂದು ಏನಪ್ಪಾ ಅಂದ್ರೆ ನಮ್ಮ ಹೃದಯದಲ್ಲಿ ಇರುವ ಧೂಳಿ. ಯಾಕಂದ್ರೆ ಈ ಧೂಳಿ ಅಂದ್ರೆ ಏನು? ನಮ್ಮ ಅನರ್ಥಗಳು, ಅಜ್ಞಾನ, ಅಸೂಯೆ, ಅಸಂತೋಷ, ಇವೆಲ್ಲ ಅನರ್ಥ ಮಲೆ. ಸೊ ಇವೆಲ್ಲ ಹೋಗ್ಬೇಕು ಅಂದ್ರೆ ಚೈತನ್ಯ ಮಹಾಪ್ರಭು ಶಿಷ್ಟಾಷ್ಟಕದಲ್ಲಿ ಮೊದಲನೇ ಶ್ಲೋಕದಲ್ಲಿ ಏನು ಹೇಳೋದೇನು? ಚೇತೋದರ್ಪಣ ಮಾರ್ಜನಂ. ಸೊ ಈವನ್ ಭಾಗವತದಲ್ಲಿ ಶ್ರವಣಂ, ಕೀರ್ತನಂ, ವಿಷ್ಣು, ಫಸ್ಟ್ ನಾವು ಭಗವಂತನ ಶ್ರವಣ ಮಾಡಿದ್ರೆ ಇದು ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ. ಧೂಳಿನಿಂದ ಮುಚ್ಚಿ ಹೋಗಿರುವ ಲೈಕ್ ಕನ್ನಡಿಯನ್ನು ಬಟ್ಟೆಯಿಂದ ಹೇಗೆ ನಾವು ಒರೆಸಿ ಶುದ್ಧಗೊಳಿಸ್ತೀವೋ, ಸೊ ಅದರಲ್ಲಿ ನಮ್ಮ ಮುಖವನ್ನು ಸ್ಪಷ್ಟವಾಗಿ ನೋಡ್ಬೋದು. ಸೊ ಅದೇ ರೀತಿ ನಮ್ಮ ಮನಸ್ಸು ಲೌಕಿಕ ಧೂಳಿನಿಂದ ಮುಚ್ಚಿ ಹೋಗಿದೆ. ಈ ಲೌಕಿಕ ಧೂಳಿಯನ್ನು ತುಂಬಾ ಸುಲಭವಾಗಿ ತೆಗೆಯಲಾಗದು. ಹೇಗೆ? ಸಾಮಾನ್ಯ ಮನುಷ್ಯನ ಬಗೆಗೆ ಹೇಳುವುದೇನು? ಸೊ ಈ ರೀತಿ ನಾವು ಬಟ್ಟೆ ತಗೊಂಡು ಒರೆಸ್ಬಿಟ್ರೆ ಆವಾಗ ನಮ್ಮ ಮುಖ. ಸೊ ಅದೇ ರೀತಿ ನಮ್ಮಲ್ಲಿ ಇರುವ, ಯಾಕಂದ್ರೆ ಭಗವಂತನ ಪವಿತ್ರ ನಾಮ ಜಪಿಸುವುದರಿಂದ ನಮ್ಮಲ್ಲಿರುವ ಎಲ್ಲ ಮಾಲಿನ್ಯಗಳಿಂದ ನಾವು ಮುಕ್ತರಾಗಬಹುದು. ಹೃದಯದಲ್ಲಿ ಇರುವ ಪರಮಾತ್ಮನನ್ನು ನೋಡಬಹುದು. ಯಾಕಂದ್ರೆ ಅದು ಹೋಗ್ಬೇಕು, ಆ ಧೂಳಿ. ಸೊ ಅದು ಹೋದ ತಕ್ಷಣ ಏನಾಗುತ್ತೆ? ನಮ್ಮಲ್ಲಿ ಇರುವ ನಮ್ಮ ಹೃದಯದಲ್ಲಿ ಶೋಕ, ಮೋಹ, ಭಯ, ಸೊ ಕಾರಣ ಎಲ್ಲ ಜೀವಗಳ ಸಂಕಷ್ಟ ನಾವು ಅನುಭವಿಸ್ತಾ ಇದ್ದೀವಲ್ವಾ, ಅದೆಲ್ಲ ಹೋಗುತ್ತೆ. ಯಾಕಂದ್ರೆ ಇದು ಮೇನ್ ಇಂಪಾರ್ಟೆಂಟ್. ಸೊ ಆ ಚೇತೋದರ್ಪಣ ಅಂದ್ರೆ ಅದೆಲ್ಲ ಹೋದ್ರೆ, ಆ ಧೂಳಿಯಿಂದ ಹೋದ್ರೆ ಏನು? ಶೋಕ, ಮೋಹ, ಭಯ ಇವೆಲ್ಲ. ಸೊ ಯಾಕಂದ್ರೆ ನಾವು ಜೀವಿಗಳು, ನಾವು ಶೋಕಕ್ಕೆ ಒಳಗಾಗ್ತೀವಿ. ಯಾತಕ್ಕೋಸ್ಕರ? ಪ್ರಸ್ತುತದ ಬಗೆಗೆ ಭಯ ಇದ್ದರೆ ಭವಿಷ್ಯವನ್ನು ಕುರಿತು ಭಯಭೀತರಾಗ್ತೀವಿ. ಆದ್ರಿಂದ ಬದ್ಧಾತ್ಮಗಳ 3 ಪಟ್ಟು ಸಂಕಷ್ಟಗಳು ಸದಾ ನಮ್ಮಲ್ಲಿ ಹೃದಯದಲ್ಲಿ ಜ್ವಲಿಸಿ. ಅಂದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಓದ್ತೀವಲ್ಲ ಭಗವಂತನ ಪ್ರಭುಪಾದರ ಒಂದು ಸಂಸಾರದ ಲೋಕ ಅಂತ. ಅದೇ ರೀತಿ ಈ ಲೌಕಿಕ ಕಲ್ಮಶಗಳಿಂದ ಮುಕ್ತರಾಗ್ಬೇಕು ಅಂದ್ರೆ ಕ್ಲೇಶ ಅಗ್ನಿಯನ್ನು
ತೆಗೆದು ಆಗಬೇಕು ಅಂದ್ರೆ ಸೊ ಭಗವಂತನ ಪವಿತ್ರ ನಾಮ, ಭಗವಂತನ ಒಂದು ಭಕ್ತಿ ಮಾಡುವುದರಿಂದ, ಜಪಿಸುವುದರಿಂದ ಸಂಕಷ್ಟಗಳಿಂದ ನಾವು ಮುಕ್ತರಾಗ್ತೀವಿ. ಯಾಕಂದ್ರೆ ಭೌತಿಕ ಲೋಕದಲ್ಲಿ ಪ್ರತಿಯೊಬ್ಬ ತುಂಬಾ ಆತಂಕದಲ್ಲೇ ಇರ್ತಾರೆ. ಯಾಕಂದ್ರೆ ಈ ಲೌಕಿಕ ಅಸ್ತಿತ್ವದ ಸ್ವಭಾವೇ ಅದು ಲಕ್ಷಣ. ಯಾಕಂದ್ರೆ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬರ್ತಾನೇ ಇರುತ್ತೆ. ಆದ್ರಿಂದ ಯಾರಾದ್ರೂ ಅಂತಹ ಪರಿಸ್ಥಿತಿಗಳಲ್ಲಿ ಯಾರಾದ್ರೂ ಬಂದು ನಿಮ್ಗೆ ಆಶ್ವಾಸನ ನೀಡಿದ್ರೆ, ಅರೆ ನಿಮ್ಮನ್ನು ಕಾಪಾಡ್ತೀನಿ, ಸಾಕು, ಅವಾಗ ಏನನ್ಸುತ್ತೆ, ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕತ್ತೆ. ಸೊ ಇದು ನೀವು ಎಷ್ಟು ನೆಮ್ಮದಿ ನಮ್ಗೆ ಸಿಗುತ್ತೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನೀವು ನಾಮದ ಜಪ ಮಾಡಿ, ಭಗವಂತನ ಬಗ್ಗೆ ಕೇಳಿ. ಅದಕ್ಕೆ ಉದಾಹರಣೆ ಏನ್ ಗೊತ್ತಾ, ಯಾರಾದ್ರೂ ಬಂದು ಮಾನವ ಜೀವಿ ಅಥವಾ ನೀನ್ ಚಿಂತೆ ಮಾಡ್ಬೇಡಪ್ಪ, ನಿನ್ನ ಎಲ್ಲಾ ವ್ಯವಹಾರಗಳು ನಾನು ನೋಡ್ಬೋದು. ಸೊ ಇದು ನಾವು ಅವನ ಮೇಲೆ ಎಷ್ಟು ಶ್ರದ್ಧೆ ತೋರಿಸ್ತೀವಿ, ಎಷ್ಟು ಭರವಸೆ ಕೊಡ್ತೀವಿ, ಆದ್ರೂ ನಂಬಿಕೆ ಇಲ್ಲ. ಸೊ ಒಬ್ಬ ಸಾಮಾನ್ಯ ಮನುಷ್ಯ ಆ ತರ ಹೇಳಿದ್ರೆ ನಮ್ಗೆ ಎಷ್ಟೋ ರಿಲೀಫ್ ಆಗತ್ತೆ. ಆದ್ರೆ ಕೃಷ್ಣ ಭಗವಂತ ನಾನು ನಿನ್ನನ್ನು ವಹಿಸ್ಕೊಳ್ಳುತ್ತೀನಿ ಎಂದು ಕೃಷ್ಣ ಹೇಳಿದ್ರೆ ಹೇಗಿರುತ್ತೆ? ಕೃಷ್ಣ ಹೇಳಿದಲ್ಲ, ಹೋಗ್ತಾರೆ ತಪಸ್ಸಾಂ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ತ್ವಂ ಸರ್ವಪಾಪ್ಯಭಿ ಎಲ್ಲ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಕೃಷ್ಣ ಸರ್ವಶಕ್ತನು, ದೇವೋತ್ತಮ ಪರಮ ಪುರುಷ, ಅವನು ಯೋಗೇಶ್ವರ. ಯಾಕಂದ್ರೆ ಅವನು ಪರಮ ಸತ್ಯ. ಅದರಿಂದ ಅವನಿಗೆ ಈ ತರ ಆಶ್ವಾಸನೆ ನೀಡಿದಾಗ ನಾವು ಶ್ರದ್ಧೆ ಇಡ್ಬೇಕು, ನಂಬಬೇಕು. ಇದು ಆಶ್ವಾಸನೆ ನೀಡಿದ ಅವಾಗೇನು, ಎಲ್ಲಾ ಪಾಪ ಕ್ರಮಗಳ ಪ್ರತಿಕ್ರಿಯೆಗಳಿಂದ ನಾನು ನಿಮ್ಮನ್ನು ಬಿಡುಗಡೆ ಮಾಡ್ತೀನಿ ಅನ್ನುವಾಗ ಸೊ ನೀಡ್ಬೇಕು. ಸೊ ಈ ತರ ನಮ್ಮಲ್ಲಿ ಬದಲಾವಣೆ. ಅವಾಗ ಏನ್ ಅನಿಸುತ್ತೆ, ನಮ್ಮಲ್ಲಿರುವ ಮೋಹ, ಶೋಕ, ಮೋಹ, ಭಯ ಎಲ್ಲ ದೂರ ಆಗುತ್ತೆ. ಅವಾಗ ಏನಾಗುತ್ತೆ, ನಮ್ಮಲ್ಲಿ ಚೈತನ್ಯ ಮಹಾಪ್ರಭು ಹೇಳ್ತಾರಲ್ವಾ, ಶ್ರೇಯ ಕೈರವ ಚಂದ್ರಿಕಾ ವಿತರಣ. ಏನಾಗುತ್ತೆ, ರಾತ್ರಿಯಲ್ಲಿ ಲೈಕ್ ಪೌರ್ಣಮಿ ದಿವಸ ಚಂದ್ರ ಆಕಾಶದಲ್ಲಿ ವಿಕಸಿತವಾಗಿರುವಾಗ ಏನು, ಸೊ ಹೇಗೆ ನಮ್ಗೆ ಆ ಚಂದ್ರನ ಬೆಳಕು ನೋಡಿದ ತಕ್ಷಣ ನಮ್ಗೆ ಯಾವ ತರ ಮನಸ್ಸು ಪ್ರಶಾಂತತೆ, ಅದೇ ರೀತಿ ಕಮಲದ ಮೊಗ್ಗಗಳು ಪೌರ್ಣಮಿ ದಿನ ಹೇಗೆ ಆಡ್ಲುತ್ತೆ, ಅದೇ ರೀತಿ ನಮ್ಮ ಹೃದಯದಲ್ಲಿ ಇರುವ ಏನು ಮೋಹ, ಶೋಕ, ಜರ, ವ್ಯಾಧಿ, ವೃದ್ಧಾಪ್ಯ ಎಲ್ಲಾ ರೋಗಗಳ ಸಾವಿನ ರೂಪಗಳಲ್ಲಿರುವ ಈ ಮಾಯ ಅಥವಾ ಅಜ್ಞಾನ ಎಲ್ಲ ಪದ್ಯಾತ್ಮದಲ್ಲಿರುವ ಎಲ್ಲ ಹೋಗಿ ಕಮಲದ ಹೂ ಹೇಗೆ ಅರಳಿಕೊಳ್ಳುತ್ತೋ ಅದೇ ರೀತಿ ಬದ್ಧಾತ್ಮನ ಹೃದಯದಲ್ಲಿ ಜ್ಞಾನ ಅರಳುತ್ತೆ. ಯಾಕಂದ್ರೆ ಪವಿತ್ರ ನಾಮವನ್ನು ಜಪಿಸಿದಾಗ, ಭಕ್ತಿ ಮಾಡಿರುವಾಗ. ಸೊ ಇದೆಲ್ಲ ಅವಾಗ ಚಂದ್ರಿಕಾ ವಿತರಣ, ಅವನು ಅರ್ಥ ಮಾಡ್ತಾನೆ, ಆನಂದವಾಗಿರ್ತಾನೆ. ಸೊ ಇದು ಆನಂದ ಲಕ್ಷಣಗಳ ಒಂದು ಉತ್ಸಾಹ. ಸೊ ಪ್ರತಿದಿನ ಅವನಿಗೆ ಹಬ್ಬ ಇದ್ದಾಗೆ. ಯಾಕಂದ್ರೆ ನಾವು ಪರೀಕ್ಷೆ ಮಾಡ್ಕೋಬಹುದು. ಸೊ ನನ್ನಲ್ಲಿ ಇದೆಲ್ಲ ಪರಿವರ್ತನೆ ಆಗ್ತಾ ಇಲ್ವಾ ಅಂತ. ಮತ್ತೆ ನಮ್ಮ ಜೀವನ ಹೇಗೂ ವಿದ್ಯಾವದು ಜೀವನ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೆಕ್ಸ್ಟ್ ಲಕ್ಷಣ ವಿದ್ಯಾವದು ಜೀವನ. ಯಾಕಂದ್ರೆ ಈ ಭಕ್ತಿ ಈ ಮಾತೆ ಇದೆ ಅಲ್ವಾ, ಯಾಕಂದ್ರೆ ನಾವು ಜಪ ಮಾಡಿದ್ರಿಂದ ಈ ಭಕ್ತಿ ನಾವು ಗುಣಗಾನೆ ಮಾಡುವುದರಿಂದ ಭಕ್ತನ ಹೃದಯಕ್ಕೆ
ಅಂದ್ರೆ ಭಕ್ತಿ ಮಾತೆಯ ಸೊ ಹೃದಯದಲ್ಲಿ ಬರುತ್ತಾಳೆ ಭಕ್ತಿ. ಸೊ ಆ ಭಕ್ತನು ದಿಢೀರ್ನ ಸಂತೋಷ ಅರ್ಥನೆ ಮಾಡುವಂತೆ ಅವಳು ಮಾಡ್ತಾಳೆ. ಸೊ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್. ಹೆಚ್ಚಾಗಿ ನಮ್ಮಲ್ಲಿ ಏನ್ ಗೊತ್ತಾ, ಜ್ಞಾನ ಮತ್ತು ವೈರಾಗ್ಯ. ಸೊ ಇವು ಭಕ್ತಿ ದೇವಿಯ ಇಬ್ಬರು ಮಕ್ಕಳಿದ್ದಾಗೆ. ಯಾಕಂದ್ರೆ ಭಕ್ತಿಯ ನಾವು ಯಾವಾಗ ಭಕ್ತಿಯಲ್ಲಿ ಮುಂದುವರಿತಾ ಇರ್ತೀವೋ ಅವಾಗ ನಮ್ಮಲ್ಲಿ ಜ್ಞಾನ ಮತ್ತು ವೈರಾಗ್ಯ ಈ ಎರಡು ಭಕ್ತಿ ದೇವಿಯ ಮಕ್ಕಳಿದ್ದಾಗೆ. ಸೊ ಭಕ್ತಿ ದೇವಿಯೊಂದಿಗೆ ಭಕ್ತನು ಹೃದಯದೊಳಗೆ ಬರುತ್ತಾನೆ. ಹೃದಯದಲ್ಲಿ ಒಬ್ಳೇ ಬರುವುದಿಲ್ಲ. ಅದರಿಂದ ಭಕ್ತಿಯಲ್ಲಿ ನಾವು ಯಾವಾಗ ತೊಡಗಿರ್ತೀವೋ ಭಕ್ತನ ಜ್ಞಾನ ಮತ್ತು ವೈರಾಗ್ಯ ಅಪರಿಮಿತವಾದ ಅನುಗ್ರಹಕ್ಕೆ ಅವನು ಪಾತ್ರನಾಗ್ತಾನೆ. ಸೊ ಅದು ಅವಾಗ ಏನಾಗುತ್ತೆ, ಆನಂದಾಂಬುಧಿವರ್ಧನಂ. ಆ ಭಕ್ತನ ಜೀವನದಲ್ಲಿ ಅವನು ಆನಂದಾಂಬುಧಿವರ್ಧನಂ. ಯಾಕಂದ್ರೆ ನಾವು ಆ ಪವಿತ್ರ ನಾಮ ಜಪಿಸಿದಾಗ ಆ ಪರಿವರ್ತನೆ ಏನು, ಆನಂದಾಂಬುಧಿ. ಸೊ ಅವಾಗೇನಾಗುತ್ತೆ, ಬೀಜ. ಯಾಕಂದ್ರೆ ನಾವು ಯಾವುದಾದ್ರೂ ಒಂದು ಬೀಜವನ್ನು ಬಿತ್ತಿದಾಗ ಸೊ ಅವಾಗ ಏನಾಗುತ್ತೆ, ನಾವು ಅದನ್ನು ಮರವಾಗಿ ಬೆಳೆಸ್ಬೇಕು. ಸೊ ಆ ಬೀಜದಲ್ಲಿ ಮತ್ತು ಮರ ಅವಾಗ ಏನಾಗುತ್ತೆ, ಹೂವು ಬರುತ್ತೆ, ಹಣ್ಣು ಬರುತ್ತೆ. ಇದು ಭಕ್ತಿ ಜೀವನದ ಒಂದು ಉದಾಹರಣೆ. ಸೊ ಅವಾಗ ಇನ್ನಷ್ಟು ಆ ಭಕ್ತಿ ಕೃಪಾ, ಆ ಭಕ್ತಿ ಬೀಜ ಬೆಳೆದಾಗ ಹೂವು ಹಣ್ಣು ಸೊ ಮರದಂತೆ ವಿಸ್ತಾರಗೊಳ್ಳುತ್ತೆ. ಅವಾಗ ಏನಾಗುತ್ತೆ, ಇನ್ನಷ್ಟು ಲಕ್ಷಾಂತರಷ್ಟು ವಿಸ್ತರಿಸ್ಕೊಳ್ಳುತ್ತೆ. ಅವಾಗ ಏನು, ಹೃದಯ ಆನಂದಾಂಬುಧಿ ವರ್ಧನ. ಅವಾಗ ಈ ಸದಾ ಪರಿವರ್ತನೆ. ಅದಾದ ತಕ್ಷಣ ಪ್ರತಿಪದ ಪೂರ್ಣಾಮೃತ ಸ್ವಾದನ. ಆ ಭಕ್ತನ ಜೀವನ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಕ್ಷಣದಲ್ಲೂ ಭಕ್ತನು ಪರಮಾನಂದವನ್ನು ಅನುಭವಿಸುತ್ತಾನೆ. ಅದರಿಂದ ಸೊ ಜ್ಞಾನ ಅದರ ಜೊತೆಗೆ ಗಾಢವಾಗಿ ಹೋಗುತ್ತಾ ಭಕ್ತನು ಕೃಷ್ಣನ ಒಂದು ಕೃಪೆಯನ್ನು ಸ್ಪಷ್ಟವಾಗಿ ಅನುಭವಿಸುತ್ತಾನೆ. ಸೊ ಭಗವಂತ ನೀಡುವ ಎಲ್ಲಾ ಆದೇಶ. ಸೊ ಇದೆಲ್ಲ ಏನ್ ಗೊತ್ತಾ, ಸೊ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಹೆಜ್ಜೆಗೂ ಭಕ್ತನ ಒಂದು ಪರಿವರ್ತನೆ. ಸೊ ಇದು ಬರಬೇಕು. ಸೊ ಆ ಪವಿತ್ರ ನಾಮ ಜಪ ಆತ್ಮದ ಒಂದು ಸರ್ವಾತ್ಮ ಸ್ಥಾಪನ. ನೀರಲ್ಲಿ ಮುಳುಗಿಸಿದ್ರೆ ಹೇಗೆ ಹಾಗೆ. ಸೊ ಸ್ನಾನ ಅಂದ್ರೆ ಏನು, ಕೃಷ್ಣ ಹೇಳ್ತಾನಲ್ವ ಭಗವದ್ಗೀತಾದಲ್ಲಿ 3ನೇ ಅಧ್ಯಾಯ 30ನೇ ಶ್ಲೋಕ ಕೃಷ್ಣ ಕೇಳ್ತಾನೆ. ಯಾಕಂದ್ರೆ ಕೃಷ್ಣ ಮನುಷ್ಯನು ಇಷ್ಟವಿಲ್ಲದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳು ನಾವು ಮಾಡ್ತಾ ಇರ್ತೀವಿ. ಸೊ ಅವಾಗ ಏನು, ಸೊ ಕೃಷ್ಣ ಅರ್ಜುನನಿಗೆ ಆ ಶ್ಲೋಕದಲ್ಲೇ ಮತ್ತೆ ಉತ್ತರ ಕೊಡ್ತಾನೆ. ಏನು, ಅರ್ಜುನ, ರಜೋಗುಣ ಸಂಪರ್ಕದಿಂದ ಹುಟ್ಟಿರುವ ಈ ಅಜ್ಞಾನ, ಕ್ರೋಧ, ಕಾಮ, ಲೋಭ ಇದಕ್ಕೆಲ್ಲ ಕಾರಣ. ಇದೆಲ್ಲ ಹೋಗ್ಬೇಕು ಅಂದ್ರೆ ಇದು ಪರಿವರ್ತನೆ ಆಗಬೇಕು. ಯಾಕಂದ್ರೆ ಇದೆಲ್ಲ ಕಾರಣ ನಮ್ಮ ಕಾಮದ ಉತ್ಕಟನೆ, ರಜೋಗುಣ. ಯಾವಾಗ ನಾವು ಆ ವ್ಯಕ್ತಿಯು ಪವಿತ್ರ ನಾಮದಲ್ಲಿ ಸ್ನಾನ ಮಾಡಿದ್ದಾರೆ, ಪವಿತ್ರ ನಾಮದಲ್ಲಿ, ಯಾಕಂದ್ರೆ ಅವನ ಕೃಷ್ಣನ ನಾಮ, ಅವನ ಕೃಷ್ಣನ ರೂಪ, ಗುಣ, ಲೀಲಾ ಇದೆಲ್ಲ ಬೇರೆ ವ್ಯತ್ಯಾಸ ಅಲ್ಲ. ಸೊ ಇದು ಸಾಕ್ಷಾತ್ ಭಗವಂತ ಇದ್ದಾಗ ಹೃದಯದಲ್ಲಿರುವ ಗಾಢ ತೃಪ್ತಿ ಅವಾಗ ಉಂಟಾಗುತ್ತೆ. ಇಲ್ಲ ಅಂದ್ರೆ ಸೊ ಅದಕ್ಕೆ ನಾವು ಅಪರಾಧಗಳು ಮಾಡದೆ ಗಮನದಿಂದ ನಾವು ಜಪ ಮಾಡಬೇಕು, ಕೇಳಿಸ್ಕೋಬೇಕು, ಭಕ್ತಿ ಸೇವೆ ಮಾಡಬೇಕು. ಸೊ ಈ
ಪವಿತ್ರ ನಾಮದಲ್ಲಿ ಬರುವ ಲಾಭಗಳು ಅಂದ್ರೆ ನಾವು ಮಾಡುವ ಲಾಭ ಈ ತರ ಇರು. ಆಮೇಲೆ ತನ್ನ ಪ್ರಭುಪಾದರು ಹೇಳ್ತಾ ಇದ್ದಾರೆ, ತನ್ನ ತಂದೆಯೊಡನೆ ನಡೆಯುತ್ತಿರುವ ಚಿಕ್ಕ ಮಗು ಒಂದೇ ಸಮಯನ ಪ್ರಶ್ನೆಗಳನ್ನು ಕೇಳುತ್ತಿರುತ್ತವೆ. ಅದು ತಂದೆಯನ್ನು ಅನೇಕ ವಿಚಿತ್ರ ಪ್ರಶ್ನೆಗಳನ್ನು ಕೇಳುತ್ತದೆ. ತಂದೆಯು ಸೂಕ್ತವಾದ ಉತ್ತರಗಳನ್ನು ನೀಡಿ ಮಗುವನ್ನು ತೃಪ್ತಪಡಿಸಬೇಕಾಗುತ್ತದೆ. ನಾನು ಗೃಹಸ್ಥ ಜೀವನದಲ್ಲಿ ಅಂದ್ರೆ ಪ್ರಭುಪಾದರು ಒಂದು ಉದಾಹರಣೆ, ಅವರು ಪ್ರಭುಪಾದರ ಒಂದು ಜೀವನವನ್ನೇ ಹೇಳ್ತಾ ಇದ್ದಾರೆ. ಅವರು ತಂದೆ ನಡೆಯುತ್ತೀವ ಅವ್ರ ಜೀವನ ಹೇಗೆ ನನ್ನ ಜೀವನದಲ್ಲೂ ಅಂದ್ರೆ ಪ್ರಭುಪಾದರು ಹೇಳ್ತಾ ಇರೋದು ಅವರ ಜೀವನದಲ್ಲೂ ಈ ತರ ನಡೆದಿದೆ. ತನ್ನ ತಂದೆಯ ನೊಡನೆ ನಡೆಯುತ್ತಿರುವ ಚಿಕ್ಕ ಮಗು ಒಂದೇ ಸಮಯನ ಪ್ರಶ್ನೆಗಳನ್ನು ಕೇಳುತ್ತವೆ. ಇದೆಲ್ಲ ನಮ್ಗೆಲ್ಲ ಅನುಭವ. ಆ ತಂದೆಯು ಅನೇಕ ವಿಚಿತ್ರ ಪ್ರಶ್ನೆಗಳನ್ನು ಕೇಳುತ್ತದೆ. ತಂದೆಯು ಸೂಕ್ತವಾದ ಉತ್ತರಗಳನ್ನು ನೀಡಿ ಮಗುವನ್ನು ತೃಪ್ತಪಡಿಸಬೇಕು. ನಾನು ಗೃಹಸ್ಥ ಜೀವನದಲ್ಲಿದ್ದಾಗ ತಂದೆಯಾದ ಹೊಸದರಲ್ಲಿ ಸದಾ ನನ್ನ ಜೊತೆಯಲ್ಲಿ ಇರುತ್ತಿದ್ದ ನನ್ನ ಎರಡನೆಯ ಮಗ ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡುತ್ತಿದ್ದ. ಪ್ರಭುಪಾದರು ಅವರು ಎರಡನೆಯ ಮಗು, ಎಲ್ಲ ಪ್ರಶ್ನೆಗಳು ಅದೇ ತರ ಮಾಡ್ತಾ ಇದ್ರಂತ. ಪಕ್ಕದಿಂದ ಮದುವೆ ಪ್ರಭುಪಾದರು ಹೇಳ್ತಾರೆ, ಎರಡನೇ ಮಗ ಪ್ರಶ್ನೆಗಳ ಸುರುಮಳೆಯನ್ನೇ ಮಾಡುತ್ತಿದ್ದ. ಒಂದು ದಿನ ನಾವು ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ, ಒಂದು ಕಾರಲ್ಲಿ ಪ್ರಯಾಣ ಪಕ್ಕದಿಂದ ಮದುವೆಯ ಕಣ್ಣಿನ ದಿಪ್ಪಣ ಒಂದು ಸಾಗಿ ಹೋಗುತ್ತಿದ್ದೆವು. ಅವ್ರ ಕಾರಲ್ಲಿ ಪ್ರಯಾಣ ಮಾಡುವಾಗ ಒಂದು ಏನೋ ಮದುವೆ ಮೆರವಣಿಗೆ ಹೋಗ್ತಾ ಇತ್ತಂತೆ. ನನ್ನ 4 ವರ್ಷದ ಮಗ ಆ ದೊಡ್ಡ ಮೆರವಣಿಗೆ ಏನು ಎಂದು ಪ್ರಶ್ನೆ ಮಾಡಿದ. ಮದುವೆ ಮೆರವಣಿಗೆಯನ್ನು ಕುರಿತು ಅವನ ಸಾವಿರಾರು ಪ್ರಶ್ನೆಗಳಿಗೆ ಸಾಧ್ಯವಿದ್ದ ಎಲ್ಲಾ ಉತ್ತರಗಳನ್ನು ಕೊಟ್ಟಿದ್ದಾಯ್ತು. ಕೊನೆಗೆ ಅವನು ತನ್ನ ತಂದೆಗೂ ಮದುವೆ ಆಗಿದೆಯೋ ಎಂದು ಕೇಳ್ದ. ಅಲ್ಲಿ ಕುಳಿತಿದ್ದ ಹಿರಿಯರೆಲ್ಲ ಅವನ ಮಾತು ಕೇಳಿ ಜೋರಾಗಿ ನಕ್ಕರು. ಅವರೆಲ್ಲ ಏಕೆ ನಗುತ್ತಿದ್ದಾರೆಂದು ತಿಳಿಯದೆ ಮಗುವಿಗೆ ಕಕ್ಕಾಬಿಕ್ಕಿಯಾಯ್ತು. ಅಂತೂ ಹೇಗೋ ಅವನ ವಿವಾಹಿತ ತಂದೆಯ ಪಡಿಸಬೇಕಾಯಿತು. ಈ ಪ್ರಸಂಗದಿಂದ ನಾವು ಕಲಿಯಬಹುದಾದ ಪಾಠವೆಂದರೆ, ಮಾನವನು ವಿಚಾರಶೀಲ ಜೀವಿ. ಅಂದ್ರೆ ಮನುಷ್ಯ ಬೇರೆ ಯಾವುದೇ ಜೀವಿ ಆಗಲಿ, ಯಾಕಂದ್ರೆ ವಿಚಾರಶೀಲ ಮಾನವನು. ಪ್ರಶ್ನೆಗಳನ್ನು ಕೇಳುವುದೇ ಅವನ ಜಾಯಮಾನ. ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಕೇಳಿದಂತೆಲ್ಲ ಜ್ಞಾನ ವಿಜ್ಞಾನದಲ್ಲಿ ಹೆಚ್ಚು ಹೆಚ್ಚು ಪ್ರಗತಿಯನ್ನು ಸಾಧಿಸುತ್ತಾನೆ. ಪ್ರಭುಪಾದರು ಹೇಳ್ತಾರೆ. ಈ ಲೌಕಿಕ ನಾಗರಿಕತೆ ಎಲ್ಲವೂ ಯುವಕರು ತಮ್ಮ ಹಿರಿಯರನ್ನು ಕೇಳಿದ ಅಪಾರವಾದ ಮೂಲಭೂತ ಪ್ರಶ್ನೆಗಳನ್ನೇ ಆಧರಿಸಿ. ಕಿರಿಯರು ಕೇಳಿದ ಪ್ರಶ್ನೆಗಳಿಗೆ ಹಿರಿಯರು ಸೂಕ್ತವಾದ ಉತ್ತರಗಳು ನೀಡಿದಾಗ ನಾಗರಿಕತೆಯು ಒಂದೊಂದು ಹೆಜ್ಜೆ ಇಟ್ಟು ಪ್ರಗತಿ ಸಾಧಿಸುತ್ತದೆ. ಆದರೆ ಅತ್ಯಂತ ಬುದ್ಧಿಶಾಲಿಯಾದ ಮನುಷ್ಯ ಮರಣಾಂತರ ಏನಾಗುತ್ತದೆ ಎಂಬ ಪ್ರಶ್ನೆಯನ್ನು ಕೇಳುತ್ತಾನೆ. ಮಂದಮತಿಗಳ ಪ್ರಶ್ನೆಯ ಮಟ್ಟ ಕಡಿಮೆ, ಆದರೆ ಬುದ್ಧಿವಂತ ಪ್ರಶ್ನೆಗಳ ಮಟ್ಟ ಏರುತ್ತಾ ಹೋಗ್ತವೆ. ಇಲ್ಲಿ ಬೇಸಿಕ್ಲಿ ಪ್ರಭುಪಾದರು ಏನಪ್ಪ ಹೇಳಿದ್ರೆ, ಮನುಷ್ಯನಾದವನು ಜಿಜ್ಞಾಸೆ ಇರ್ಬೇಕು. ಆ ಜಿಜ್ಞಾಸದಿಂದ ಏನಾಗುತ್ತೆ, ಜ್ಞಾನ ವಿಜ್ಞಾನದಲ್ಲಿ ಹೆಚ್ಚು ಹೆಚ್ಚು ಪ್ರಗತಿಯನ್ನು ಸಾಧನೆ ಮಾಡ್ತಾನೆ. ಇದು ಇವತ್ತಿನ ಪಾಠ. ಇಲ್ಲಿಗೆ
ಮುಕ್ತಾಯಗೊಳಿಸೋಣ. ಹರೇ ಕೃಷ್ಣ. ನೆಕ್ಸ್ಟ್ ಬರುವ ವಾರದಲ್ಲಿ ನಾವು ಮತ್ತೆ ಮುಂದುವರಿಸೋಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಧನ್ಯವಾದಗಳು. ಕೃಷ್ಣ. ಹರೇ ಕೃಷ್ಣ.